ಪರಿಶಿಷ್ಟ ಜಾತಿಗೆ ಒಳಪಂಗಡಗಳಿಗೆ ಸಾಮಾಜಿಕ ನ್ಯಾಯ ಒದಗಿಸಿ ಕೊಡೋದಕ್ಕೆ ಅಂತ ಮಾಡ್ತಾ ಇರೋ ಸಮೀಕ್ಷೆ ಅಂತ ಕೋರ್ಟ್ ಆರ್ಡರ್ ಯಾವುದೇ ಕನ್ಫ್ಯೂಷನ್ ಇಲ್ಲ. ಆದರೆ ಮಾಡ್ತಾ ಇರೋ ಕೆಲಸ ಸರಿಯೋ ತಪ್ಪೋ ಅನ್ನೋದ್ರಲ್ಲಿ ಯಾವುದೇ ಕನ್ಫ್ಯೂಷನ್ ಇಲ್ಲ. ಕೊಡ್ಲೇಬೇಕು ಅವರಿಗೆ, ಸರಿನೇ. ಇದು ಮಾಡ್ತಾ ಇರೋ ರೀತಿ ಇದೆಯಲ್ಲ, ಇದು ಒಂದು ರೀತಿ ಮಕ್ಮಲ್ ಟೋಪಿ ಅಂತ ಹೇಳಿದ್ರಲ್ಲ, ಹಂಗಿದೆ. ಇದು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಾರಾ? ನಿಜವಾಗ್ಲೂ ಅವರಿಗೆ ನ್ಯಾಯ ಒದಗಿಸೋದಕ್ಕೆ ಯಾವ ವೈಜ್ಞಾನಿಕ ರೀತಿಯಲ್ಲಿ ಸಮೀಕ್ಷೆ ಮಾಡಬೇಕು ಅದು ಆಗ್ತಾ ಇಲ್ಲ ಅನ್ನೋದನ್ನ ಸಾಕ್ಷಿ ಸಮೇತ ರಿಪಬ್ಲಿಕ್ ಕನ್ನಡ ತೋರಿಸಿದೆ. ಒಂದು ರೀತಿಯಲ್ಲಿ ಇದು ದೋಖಾ. ನಮ್ಮ ಹಿರಿಯ ಪತ್ರಕರ್ತರಾಗಿರ್ತಕ್ಕಂಥ ಸಮೀವುಲ್ಲಾ ಅವರಿದ್ದಾರೆ. ಸಮೀವುಲ್ಲಾ ಅವರೇ, ಪ್ರಶ್ನೆ ಇರ್ತಕ್ಕಂಥದ್ದು ಅದ್ಭುತವಾದ ಕೆಲಸ ಇದೆ, ಆಗ್ಲೇಬೇಕಾಗಿರ್ತಕ್ಕಂಥ ಕೆಲಸ. ಆದ್ರೆ ಆಗ್ತಾ ಇರೋ ರೀತಿ ಸರಿ ಇಲ್ಲ, ಜನಕ್ಕೆ ನಂಬಿಕೆ ಹೊರಟೋಗ್ತಾ ಇದೆ. ಆನ್ಲೈನ್ ಅಲ್ಲಿ ಅಂತೀರಿ, ಏನ್ ಗ್ಯಾರಂಟಿ ಆನ್ಲೈನ್ ಅಲ್ಲೂ ಈ ತರ ದೋಖಾ ಆಗಲ್ಲ ಅಂತ? ಹೀಗ್ ಮಾಡ್ತಾ ಇರೋದು ಸರಿನಾ? ತಿದ್ದೋ ಅಂತದ್ದು ನಮ್ಮ ಉದ್ದೇಶ. ಏನ್ ಹೇಳಕ್ ಬಯಸ್ತೀರಿ? ಇದನ್ನ ಕರೆಕ್ಟ್ ಆಗಿ ಹೇಗ್ ಮಾಡ್ಬೇಕು? ಸಮೀವುಲ್ಲಾ ಸರ್, ಆನ್ ಎ ವೆರಿ ಆನೆಸ್ಟ್ ನೋಟ್ ನಾನು ನಿಮ್ಮನ್ನ ಕೇಳಕ್ ಬಯಸ್ತೀನಿ. ಸಿದ್ದರಾಮಯ್ಯನವರು ನಾವ್ ಹಿಂಗ್ ಇದೆ ಸರ್ ಅಂತ ಹೇಳಿದ ತಕ್ಷಣ ಅವ್ರು ಯಾವನ ಆಫೀಸರ್ ಕರೀರಿ ಅವ್ರನ್ನ ಅಂತ ಹೇಳ್ಬಿಟ್ಟು, ಯಾಕಯ್ಯ ಹಿಂಗ್ ಮಾಡ್ತಿದ್ಯಾ ಅಂತ 4 ಬೈದು ಅದನ್ನ ಸರಿ ಮಾಡ್ಬೋದಾಗಿತ್ತಲ್ವಾ? ಅದು ಬಿಟ್ಬಿಟ್ಟು ಬೇಕಾದ್ರೆ ಹೋಗ ಆನ್ಲೈನ್ ಅಲ್ಲಿ ತುಂಬ್ಕೊಳ್ಳಿ ಅಂದ್ರೆ ಹೆಂಗೆ ಸರ್? ಇದು ಇಟ್ ಇಸ್ ವೆರಿ ಅನ್ಬಿಕಮಿಂಗ್ ಆಫ್ ಹಿಮ್ ಅಲ್ವಾ? ಈಗ ನಾನು ಆಗ್ಲೇ ಅಂದೆ, ನನ್ನ ಮೊದಲನೇ ರಿಯಾಕ್ಷನ್ ಅಲ್ಲಿ ಅಂದೆ, ಯಾರು ಮನೆಗೆ ಅಂಟಿಸ್ಬಿಟ್ಟು ರಾತ್ರಿ ಹೊತ್ತು ಓಡ್ ಹೋಗ್ತಿರೋ ಆಫೀಸರ್ ಅವ್ರ ಕೆಲಸ ಸರಿ ಮಾಡ್ತಿಲ್ಲ, ವಿಡಿಯೋಗಳಲ್ಲಿ ಅವ್ರು ಯಾರು ಅಂತ ಪತ್ತೆ ಹಚ್ಚಬಹುದು. ಪತ್ತೆ ಹಚ್ಚಿಬಿಟ್ಟು ಅವ್ರನ್ನ ಯಾವ ರೀತಿನಲ್ಲಿ ಕಾನೂನು ವ್ಯಾಪ್ತಿನಲ್ಲಿ ಒಳಪಡಿಸ್ಬೇಕು ಅದು ಒಳಪಡಿಸ್ಬೇಕಾಗತ್ತೆ. ಅದು ದ್ರೋಹನೇ, ಅದು ತಪ್ಪು, ಅದು ಅವ್ರು ಮಾಡ್ತಿರೋ ವೃತ್ತಿಗೆ ಅವ್ರು ಮಾಡ್ತಿರುವಂತ ಅನ್ಯಾಯ. ಸಮುದಾಯಗಳಿಗೆ ಸಮಾನತೆಯನ್ನು ದೊರಕಿಸ್ಕೊಡೋದ್ರಲ್ಲಿ ಸಂವಿಧಾನ ಏನು ಹಕ್ಕು ಕೊಡುತ್ತೆ, ಆ ಹಕ್ಕಿಗೆ ಅವ್ರು ಎಸಗ್ತಿರುವಂತಹ ವಂಚನೆ. ಅದ್ರಲ್ಲೇನು ಎರಡು ಮಾತಿಲ್ಲ. ಅದು ಸಿಎಂ ಇರ್ಬೋದು ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಇಲಾಖೆ ಉಸ್ತುವಾರಿ ವಹಿಸಿರುವ BBMP-ನವರು ಅದನ್ನ ಕೋಆರ್ಡಿನೇಟ್ ಮಾಡ್ತಿದ್ದಾರೆ. ಸರಿಯಾಗಿ ಕೋಆರ್ಡಿನೇಟ್ ಮಾಡ್ತಿಲ್ಲ ಅನ್ನೋ ಮಾಹಿತಿ ನಮಗೆ ಬರ್ತಾ ಇದೆ. ಹೀಗಾಗಿ ಅವ್ರು ಅದನ್ನ ಮಾಡ್ಬೇಕಾಗಿ ಬರುತ್ತೆ. ಇಲ್ಲಿ ನಾನು ಈ ಹಿಂದೆ ಈ ಸೆಗ್ಮೆಂಟ್ ಈ ಬ್ರೇಕಿಗಿಂತ ಮೊದಲು ನನ್ನ ಸ್ನೇಹಿತರೊಬ್ರು ಒಂದು ವಿಚಾರನ ಹೇಳಿದ್ರು, ನಾನು ಅದರಿಂದ ಕ್ಲಾರಿಫಿಕೇಶನ್ ಬಯಸ್ತೀನಿ. ಒಂದು, ಪರಿಶಿಷ್ಟ ಜಾತಿ ವರ್ಗದವರು ಅವರು ಸದೃಢವಾಗಿದ್ದಾರೆ ಅನ್ನೋ ಮಾತನ್ನ ಅವ್ರು ಹೇಳ್ತಾ ಇದ್ರು. ಯಾವ ಕಾಂಟೆಕ್ಸ್ಟ್ ಅಲ್ಲಿ ಹೇಳಿದ್ರು ಅಥವಾ ಅವ್ರ ಪಾರ್ಟಿಯ ಪೊಲಿಟಿಕಲ್ ಸ್ಟ್ಯಾಂಡ್ ಅದು ಕ್ಲಾರಿಫಿಕೇಶನ್ ಆಗ್ಬೇಕು. ಕ್ಲಾರಿಫಿಕೇಶನ್ ಕೊಡ್ತೀನಿ. ನಾನು ಮಾತಾಡ್ತೀನಿ, ಸಣ್ಣ ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ, ಅದು ತಪ್ಪಾಗುತ್ತೆ. ಸಮೀವುಲ್ಲಾ ಸರ್, ತುಂಬಾ ಚೆನ್ನಾಗಿರೋ ಇಲ್ಲ, ದಯವಿಟ್ಟು ಇಲ್ಲೇ ಕೇಳಿಸ್ಕೊಳ್ಳಿ ಸರ್. ನೀವು ನಮ್ಮ ಆತ್ಮೀಯರು ಕೇಳಿಸ್ಕೊಳ್ಳಿ. ಸಮೀಲಣ್ಣ ಕೇಳಿಸ್ಕೊಳ್ಳಿ, ನಾನು ಹೇಳಿದ್ದು ಒಂದೇ ನಿಮಿಷ ಹೇಳ್ತೀನಿ. ಸದೃಢರಾಗಿದ್ದಾರೆ ಅಂತ ನಾನು ಏನಕ್ಕೆ ಇಲ್ಲ, ದಯವಿಟ್ಟು ಇದೊಂದು ಕ್ಲಾರಿಫಿಕೇಶನ್ ಕೊಡ್ತೀನಿ. ನನ್ನ ಹಂಬಲ್ ರಿಕ್ವೆಸ್ಟ್ ಸಮೀವುಲ್ಲಾ ಸರ್, ಹಂಬಲ್ ರಿಕ್ವೆಸ್ಟ್ ಒಂದು ಇಲ್ಲೇ ಕ್ಲಾರಿಫಿಕೇಶನ್ ಕೊಡ್ತೀನಿ. ಸದೃಢರಾಗಿದ್ದಾರೆ ಅಂತ ನಾನು ಯಾವ ಅರ್ಥದಲ್ಲಿ ಹೇಳಿದೆ ಅಂದರೆ, ಯಾವುದೇ ರಾಜಕೀಯ ಪಕ್ಷಗಳು ಆ ಜಾತಿಗಳನ್ನ ಟೆಂಡರ್ಗೆ ತಗೊಂಡಿರೋ ಥರ ಮಾಡೋಕ್ಕೆ ಹೋಗಬೇಡಿ. ಅವರು ಇವತ್ತು ಬುದ್ಧಿವಂತರಿದ್ದಾರೆ, ಎಲ್ಲೋ ತಿಳಿದಿರೋರಿದ್ದಾರೆ. ಯಾರಿಗೆ ನಿಜವಾಗ್ಲೂ ಅನ್ಯಾಯ ಆಗ್ತಿದೆ, ಯಾರಿಗೇನ್ ಬೇಕೋ ಅವ್ರಿಗೆ ಒಂದು ಅವಕಾಶ ಕಲ್ಪಿಸ್ಕೊಡ್ಲಿಕ್ಕೆ ನೀವು ಓಡಾಡಿ ಬಿಟ್ರೆ ಪಕ್ಷ ರಾಜಕೀಯ ಮಾಡಬೇಡಿ ಅಂತ ಹೇಳಿದ್ದಾರೆ ಸರ್. 46% ಯಾಕಾಗಿದೆ? ಸೋಷಿಯಲ್ ಸ್ಟಿಗ್ಮಾ ಇದೆ. ತನ್ನ ಜಾತಿನ ಗುರ್ತಿಸ್ಕೊಳ್ಳೋದಕ್ಕೆ ಹಿಂದೆಟ್ ಹಾಕ್ತಿದ್ದಾರೆ. ತನ್ನ ಜಾತಿನ ಗುರ್ತಿಸ್ಕೊಳ್ಳೋಕೆ ಹಿಂದೆಟ್ ಹಾಕ್ತಿದ್ದಾರೆ. ದೂರದಲ್ಲಿ ಹೋಗಿ ಎನ್ಯುಮರೇಟರ್ಸ್ ಕರೆದು ನಾನು ಪರಿಶಿಷ್ಟ ಜಾತಿಯನ್ನು ಇಂಥ ಪಂಗಡ ಅಂತ ಹೇಳಿ ಬರ್ತಿದ್ದಾರೆ. ಬೇರೆ ಆನ್ಲೈನ್ ಕೌಂಟರ್ ಮಾಡಿ ಬೆಂಗಳೂರು ಒಂದನ್ನು ಬಳಸ್ಕೊಳ್ಳಿ, ಬೇಕಾದಷ್ಟು ಕೌಂಟರ್ ಇದೆ. KLB ಕೌಂಟರ್ಸ್ ಅನ್ನು ಬಳಸ್ಕೊಳ್ಳಿ, ಅಲ್ಲಿ ಹೋಗ್ಬಿಟ್ಟು ಅವ್ರು ಎನ್ರೋಲ್ ಮಾಡಿಸ್ಬಹುದು, ಇನ್ನೊಂದಿಷ್ಟು ಬಳಸ್ಬಹುದು. 46% 50% ಬೆಂಗಳೂರಿಗೆ ಆಗಿದೆ. ಬೆಂಗಳೂರಲ್ಲಿ ವೋಟಿಂಗ್ ಆಗದೆ ಅಷ್ಟು. ಲೋಕಸಭಾ ಎಲೆಕ್ಷನ್, ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಎಷ್ಟು ವೋಟ್ ಆಗುತ್ತೆ, ಆವಾಗ್ಲೂ ಬೆಂಗಳೂರಿನ ಜನ ಇಷ್ಟೇ ರೆಸ್ಪಾನ್ಸ್ ಅಂತ ತೋರಿಸೋದು. ಇದನ್ನ ನಾಗಮೋಹನ್ ದಾಸ್ ಆಯೋಗ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದೆ. 3 ಸರಿ ಎಕ್ಸ್ಟೆನ್ಷನ್ ಮಾಡಿದ್ದಾರೆ. ಬೆಂಗಳೂರು ಹೊರತುಪಡಿಸಿ ಬೇರೆ ಕಡೆ ಎನ್ಯುಮರೇಷನ್ಗೆ ಅವರ ಮಾಹಿತಿ ಸಂಗ್ರಹ ಚೆನ್ನಾಗಿದೆ, ಸರಿ ಸುಮಾರು 90% ಆಗಿದೆ. ಇಲ್ಲಿ ಸಮಸ್ಯೆ ಆಗಿದೆ. ಇಲ್ಲಿ ಹೆಚ್ಚು ಸಂಖ್ಯೆಯಲ್ಲಿ ಜನ ಪಾರ್ಟಿಸಿಪೇಟ್ ಮಾಡ್ಲಿ ಅನ್ನೋ ಕಾರಣಕ್ಕೇನೆ ಅವಕಾಶನ ಅವ್ರು ಕೊಡ್ತಿದ್ದಾರೆ. ಹೀಗಾಗಿ ಆನ್ಲೈನ್ ಸೆಂಟರ್ಸ್ ಅನ್ನ ಜಾಸ್ತಿ ಮಾಡ್ಲಿ. ಹೆಸರು ಹೇಳ್ಕೊಳ್ಳೋದಕ್ಕೆ ಇಲ್ಲಿ ತುಂಬಾ ಇಷ್ಟ ಪಡದಲ್ಲೇ ಇರೋರು, ಬಿಕಾಸ್ ಆಫ್ ಇಲ್ಲಿ ಸೋಷಿಯಲ್ ಸ್ಟಿಗ್ಮಾ ರೀಸನ್ ಇದೆ, ಅವ್ರು ಬರ್ತಾ ಇಲ್ಲ. ಅವರಿಗೆ ಅನುಕೂಲ ಆಗೋ ತರ ಬೆಂಗಳೂರು 1 ಕೌಂಟರ್ಸ್ ಅಥವಾ ಇನ್ನೊಂದು ಯಾವ್ದೋ ಸಪರೇಟ್ ಕೌಂಟರ್ಸ್ ಅದನ್ನ ಮಾಡಿದ್ರೆ ಅಲ್ಲಿ ಹೋಗಿ ಸಂಬಂಧಪಟ್ಟ ಡಾಕ್ಯುಮೆಂಟ್ ಅದೇನದು ಆಧಾರ್ ಕಾರ್ಡ್ ಏನೋ ತೋರಿಸ್ಬಿಟ್ಟು ಅದ್ ಮಾಡ್ತಾರೆ. ಹೀಗಾಗಿ ಒಟ್ಟು ಇದೇನಾಗ್ತಿದೆ, ಅವ್ರು ಯಾರಾದ್ರೂ ಲ್ಯಾಪ್ಸಸ್ ಅನ್ನ ಮಾಡಿದ್ರೆ
ಅದಕ್ಕೆ BBMP ಜೊತೆಗೆ ಇನ್ನಷ್ಟು ಕೋಆರ್ಡಿನೇಷನ್ Alright. ಬೇಕು. ಒಂದ್ ಇಬ್ರಿಗೆ ಕಿತ್ ಬಿಸಾಕ್ಲಿ, Alright. ಸಸ್ಪೆಂಡ್ ಮಾಡ್ಲಿ, Right. ಸರಿಯಾಗಿ ನೀವು ಎನ್ಯುಮರೇಟ್ ಮಾಡ್ಲಿ ಅಂತ ಬೇರೆಯವ್ರು ಎದುರ್ಕೋತಾರೆ, Correct. ಬೇರೆಯವ್ರು ಹೋಗ್ತಾರೆ ಕೇಳ್ತಾರೆ, ಇಲ್ಲ Right. ಅಂತಂದ್ರೆ ಅಂಟ್ಬಿಟ್ ಬಂದು ಸ್ಕ್ಯಾನ್ ಮಾಡ್ಕೋಬಹುದು. Right. ಹೀಗಾಗಿ Right. ಒಟ್ಟು ಇದೊಂದು Alright. ದೃಷ್ಟಿಯಲ್ಲಿ ಆಲ್ ರೈಟ್ ಸಮೀರ್ ಮತ್ತೆ ಮಾತಾಡೋಣ. ವೀಕ್ಷಕರ, ಇದು ಯಾವುದೇ ಸರ್ಕಾರದ ಯಾವುದೇ ಯೋಜನೆಗೆ ಅಪ್ಲೈ ಆಗುತ್ತೆ. ಹೆಂಗ್ರಿ ನಮ್ಮಣ್ಣ ಸರ್ಕಾರನ ಇವ್ರು ಈ ತರ ಮಾಡ್ತಾ ಇದ್ರೆ ಯಾವುದೇ ಯೋಜನೆಗೆ ಇವ್ರು ಏನು ಡಾಟಾ ಕೊಡ್ತಾರಲ್ಲ, ಅಂಕಿಅಂಶ ಕೊಡ್ತಾರಲ್ಲ, ಜನರ ಸಂಖ್ಯೆ ಇಷ್ಟಿದೆ ಅಥವಾ ಇಂಥವ್ರ ಸಂಖ್ಯೆ ಇಷ್ಟಿದೆ ಅಂತ, ಹೆಂಗ್ ನಂಬೋದು ಇವ್ರನ್ನ? ಮಾಡ ಹಗಲೇ ಪರಿಶಿಷ್ಟ ಜಾತಿ ಪರಿಶಿಷ್ಟ, ಇದು ಬಹಳ ಸೆನ್ಸಿಟಿವ್ ವಿಚಾರ. ಇಂಥ ವಿಚಾರದಲ್ಲಿ, ಗಣತಿ ವಿಚಾರದಲ್ಲಿ ರಾಜಧಾನಿ ಬೆಂಗಳೂರಿನಲ್ಲೇ ಇಷ್ಟು ದೊಡ್ಡ ಮೋಸ ಮಾಡ್ತಾರೆ ಇವರು ಅಂತಂದ್ರೆ, ಇನ್ನು ಹಳ್ಳಿಗಳಲ್ಲಿ ಹೋಗಿ ಸರ್ವೆ ಮಾಡ್ಯಾರ ಇವರು? ಮಾಡ್ಯಾರ? ಅವ್ರ ಪಾಪ ಹಗ್ಲೊತ್ತು ಕೆಲ್ಸಕ್ಕೆ ಹೋಗಿರ್ತಾರೆ, ಹೊಲಕ್ಕೆ ಹೋಗಿರ್ತಾರೆ, ಇನ್ನೆಲ್ಲೋ ಹೋಗಿರ್ತಾರೆ, ಇವ್ರವ್ರು ನುಡ್ಕೊಂಡು ಹೋಗ್ತಾರ ಅಂದ್ರೆ ಎಷ್ಟರ ಮಟ್ಟಿಗೆ ಫೇಕ್ ಮಾಡ್ತಾ ಇರ್ಬೋದು? ಜನಕ್ಕೆ ಅನುಮಾನ ಬರಲ್ವಾ? ಜನರು ಎಷ್ಟು ಅಂತ ಮರಳು ಮಾಡ್ತೀರಿ ಸರ್? ಬೇಕಿತ್ತಾ ಇದು ಸಿದ್ದರಾಮಯ್ಯನವರ ಅನ್ನೋ ಪ್ರಶ್ನೆನ ಮತ್ತೆ ಮತ್ತೆ ಎತ್ತಬೇಕಾಗುತ್ತೆ. ಹೆಂಗ್ ಮಾಡಿದಾರೆ ಗೊತ್ತಾ ಇವರು? ಯಾವ ರೀತಿನಲ್ಲಿ ಮಾಡಿದಾರೆ ಗೊತ್ತಾ ಇವರು? ಬೆಂಗಳೂರಲ್ಲಿ ಯಾವ ರೀತಿನಲ್ಲಿ ಮಾಡಿದಾರೆ ಗೊತ್ತಾ? ಮಾಧ್ಯಮಗಳ ಕ್ಯಾಮೆರಾ ಇದ್ರೂ ಪರವಾಗಿಲ್ಲ. ನೋಡಿ, ನಮ್ಮ ಪ್ರತಿನಿಧಿ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ ಯಾವ ರೀತಿನಲ್ಲಿ ಈ ಸರ್ವೆ ಆಗಿದೆ ಅನ್ನೋಂಥದ್ದು ನೋಡಿ. ಸರ್ಕಾರದ ಆದೇಶ ಏನಿದೆ ಹೇಳಿ? ಸ್ಟಿಕ್ಕರ್ ಯಾಕೆ ಅನ್ಸೋದಕ್ಕೆ ಹೇಳಿದ್ದಾರೆ? ಸೆನ್ಸಸ್ ಇದೆಯಾ? ಸೆನ್ಸಸ್ ಎಸ್ ಸಿ ಮನೆನಾ ಇಲ್ವಾ ಅಂತ ಹೇಳಿ ಕೇಳ್ತಾರೆ. SC ಮನೆ, ಎಸ್ ಸಿ ಇದಾರಾ ಇಲ್ವಿ ಈ ಮನೆಯಲ್ಲಿ ಇಲ್ವಾ ಅಂತ ಹೇಳಿ ಕೇಳ್ಬಿಟ್ಟು ಹಾಕ್ಸ್ಬೇಕು. ಈ ಮನೆಗೆ ಅನ್ಸಿದ್ರಲ್ವಾ? ಯಾವ ಮನೆಗೆ? ಈ ಮನೆಗೆ ಹೌದು. ನಾನು ಇಲ್ಲಿ ಇದ್ದ ಏನಂತ ಕೇಳಿದ್ರು ಕ್ವಶನ್? ಆ ಮನೆಗೆ ಅಲ್ಲಿ ಯಾರು ಇಲ್ಲ, ಆಕ್ಚುಲ್ ಆಗಿ ಆ ಮನೆಯಲ್ಲಿ ಇದ್ರು, ನಾನು ನೋಡ್ಬಿಟ್ಟು ಬನ್ನಿ, ಯಾವ ಮನೆ- ಯಾವ ಮನೆಯಲ್ಲಿ ಇರೋದು? ಇಲ್ಲ, ಇಲ್ಲಿ ಮನೇಲಿ ಇಲ್ಲ. ಅಲ್ಲಿ ಈ ಮನೆ ಸಮೀಕ್ಷೆ ಪೂರ್ಣಗೊಳಿಸಲಾಗಿದೆ ಅಂತ ಹಾಕಿದ್ದಾರೆ ಸರ್. ಜಾತಿ ಸರ್ ಒಂದ್ ನಿಮಿಷ ಸರ್. ಸರ್ ನಿಮ್ಮನ್ನು ಇವ್ರು ಕೇಳ ಅನ್ಸಿದ್ರ ಸರ್? ಇಲ್ಲಿ ಜಸ್ಟ್ ಒನ್ ಕ್ವಶನ್ ಸರ್. ಇಲ್ಲ ಕೇಳಿದ್ರೆ ಅವರು ನೀವು ಯಾವ ಕಾಸ್ಟು ಏನು ಅಂತ ಕೇಳಿದ್ರೆ ಸರ್? ಅಲ್ಲ, ಜಸ್ಟ್ ಒನ್ ಕ್ವಶನ್ ಸರ್. ಇಲ್ಲ ಸರ್, ಅಲ್ಲಿ ಆಕ್ಚುಲ್ ಆಗಿ ರೋಡಲ್ಲಿ ಇಲ್ಲಿ ಆಕ್ಚುಲ್ ಆಗಿ ಬೇರೆ ಕ್ಯಾಸ್ಟ್ಗಳಿದ್ದಾಗ ನಾವು ಅಣಿಸ್ತೀವಿ. ಗುರುತಿನ ಚೀಟಿ ಅನ್ಸುವ ಉದ್ದೇಶ ಏನು? ಎಸ್ ಸಿ ಕ್ಯಾಸ್ಟು ಇದಾರಾ ಇಲ್ವಾ ಇಲ್ಲಿ ಅಂತ ಹೇಳಿ ಅನ್ಸೋದು. ಅಂದ್ರೆ ನೀವು ಹೋಗಿ ಪರಿಶೀಲನೆ ಮಾಡಬೇಕು. ನಾವು ಆಗಿದೆ, ಇದರಲ್ಲಿ ಯಾರು ಇಲ್ಲ ಅಥವಾ ಇದರಲ್ಲಿ ಕ್ಯಾಶ್ ಇಲ್ಲ ಅಂತ ಹೇಳಿದಾಗ ನಾವು ಅನ್ಸ್ಬೇಕು. Correct. ಅಕ್ಕಪಕ್ಕ ಕೇಳ್ತೀವಿ. ಡೋರ್ಗಳು ಇಲ್ದಾಗ, ಪಕ್ಕದಲ್ಲಿ ಮನೆಯವ್ರು ಇಲ್ದ ಇದ್ದಾಗ ಅವ್ರನ್ನ ಕೇಳ್ತೀವಿ, ಇದು ಎಸ್ ಸಿಗಳಿದಾರ ಈ ಮನೆಯಲ್ಲಿ ಅಂತ. ಇವನ್ನ ಕೇಳಿದಾಗ ಅಕ್ಕಪಕ್ಕನೂ ಕೇಳಿದ್ರ? ಡೋರ್ ಇಲ್ದಾಗ ಅವ್ರನ್ನ ಕೇಳ್ತೀವಿ. ಪಕ್ಕದ ಮನೆ ಡೋರ್ ಕ್ಲೋಸ್ ಆದಾಗ ಇವ್ರ ಪಕ್ಕದ ಮನೆಯವ್ರು ಅದೇ ಕ್ಯಾಶ್ ಅಂತ ಕೇಳ್ತೀವಿ. ಕ್ಲೋಸ್ ಆದಾಗ ಕೇಳ್ಬಿಟ್ಟು ಹೇಳ್ತೀವಿ. ನಾನು ಇದ್ನಲ್ಲ, ಯಾರನ್ನ ಕೇಳಿದ್ರಿ? ಕೇಳ್ಬಿಟ್ಟು ಅನ್ಸ್ಬೇಕು. ನಾವು ಮೇಲೆ ಹೋಗ್ಬಿಟ್ಟು ಕೇಳೋಣ ಅಂತ ಬಂದ್ ಮೇಲೆ ಹೋದ್ವಿ. ಅಲ್ಲ, ಅಂಗಡಿ ಇದ್ದಲ್ವ, ಅಂಗಡಿಯಲ್ಲಿ ಕೇಳೋದ್ ಬೇಡ, ಮನೇಲಿ ಕೇಳಲ್ಲ. ಮನೆಗೆ ಹೋಗಿಲ್ವಲ್ಲ, ಮೇಲ್ಗಡೆ ಅನ್ಸ್ಬೋದಿರ 3 ಮನೆಯಲ್ಲೂ. ಕೆಳಗಡೆ ಬಂದಿದ ತಕ್ಷಣ ಇವರು ಗೌರ್ಮೆಂಟ್ ಹೇಳ್ದಂಗೆ ಬರಬೇಡಿ ನೀವು, ಮೊದಲು ಮಾಡಿ ಆಮೇಲೆ ಬರೀರಿ ನೀವು. ಯಾವ ಜಾತಿ ಇದ್ರೆ ಹೇಳಿ ಅಲ್ಲಿ? ಯಾವ ಜಾತಿ ಇದ್ರೆ? ಯಾವ ಜಾತಿ ಇದ್ದಾರೆ? ಅಲ್ಲ, ಕೇಳೋಣ ಅಂತ ಹೋದ್ವಿ ಸರ್. ಮತ್ತೆ ಯಾಕೆ ಅನ್ಸಿದ್ರಿ ಮೊದಲೇ ಕನ್ಸಿದ್ರಿ ನೀವು? ಅಂಗಡಿಯಲ್ಲಿ ಕೇಳೋದ್ ಬೇಡ ಸರ್, ಮೇಲೆ ಹೋಗಿ ಮನೇಲಿ ಕೇಳೋಣ ಅಂತ ಹೇಳಿ ಹೋದ್ವಿ. ಫಸ್ಟ್ ಫ್ಲೋರ್ ಹೋಗಿದ್ರ? ನಮ್ಮ ನಾತಿ ಮನೆ ಅದು. ಯಾರು ಹೋಗಿಲ್ವಲ್ಲ? ಯಾವ ಜಾತಿ ಅವರು ಹೇಳಿ? ಅಲ್ಲ ಸರ್, ಅಷ್ಟು ಬೇಗ ಅವ್ರು ಕೆಳಗಡೆ ಬಂದ್ವಿ. ಮತ್ತೆ ಹೆಂಗ್ ಅನ್ಸಿದ್ರಿ? ಕರೆದ್ರು, ಹಂಗೆ ಬಂದ್ಬಿಟ್ವಿ. ಇವ್ರು ಕರೆದ್ರು ಅಂದ್ಬಿಟ್ಟು ಅಂದೆ. ಇಲ್ಲ, ನೀವು ಬರೀ ಇದೇ ಆಯ್ತು ನಿಮ್ದು BBMP. ನೀವು ಅನ್ಸಿಲ್ಲ, ಸುಮ್ಮನೆ ಕೇಳಿದ್ರೆ ಸುಮ್ಮನೆ ಯಾರೋ ಹೇಳ್ತಾರೆ ಮೇಲೆ ಅಧಿಕಾರಿಗಳು ಅದು ಮಾಡ್ಕೊಂಡು. ನಾಚಿಕೆಗೇಡು ಸರ್ಕಾರಕ್ಕೆ. ಇವ್ರು SC, ಇವ್ರು ST, ಇವ್ರು ಬ್ರಾಹ್ಮಣರು, ಇವ್ರು ಮುಸ್ಲಿಮ್ರು ಅಂತ ಬರ್ದು ಅಂಟಿಸ್ ಬರ್ತೀರಾ ಮನೆಗಳಿಗೆ. ನೀವ್ ಯಾರ್ರಿ ಸಂವಿಧಾನದ ಹೆಸರಲ್ಲಿ ಜನರನ್ನ ಆ ಜಾತಿ, ಈ ಜಾತಿ, ಮತ್ತೊಂದು ಜಾತಿ ಅಂತ ಅವ್ರಿಗೆ ಹಣೆಗಂಟಿಸ್ಬಿಡಿ. ಹೋಗಿ ಮನೆಗಂಟಿಸಿದ್ ಸಾಲದಲ್ಲ, ಹಣೆಗಂಟಿಸ್ ಬಂದ್ಬಿಡಿ. ಬಿಟ್ರೆ ಸಿದ್ದರಾಮಯ್ಯ ಸರ್ಕಾರ ಇದನ್ನು ಮಾಡುತ್ತಾ ಅಂತ ಜನಕ್ಕೆ ಆತಂಕ ಶುರುವಾಗ್ಬಿಟ್ಟಿದೆ. ಹೌ ನಾನ್ಸೆನ್ಸಿಕಲ್, ಹೌ ರಿಡಿಕ್ಯುಲಸ್. ಇದನ್ನ ಬಹಳ ಸೆನ್ಸಿಟಿವ್ ಆಗಿ ಮಾಡ್ಬೇಕಾಗಿರೋ ವಿಚಾರ. ಸಮಾಜ ಇದನ್ನ ಹೇಗೆ ನೋಡತ್ತೆ? ನೀವೇ ಹೇಳ್ತೀರಿ ಸೋಷಿಯಲ್ ಸ್ಟಿಗ್ಮಾ ಇದೆ ಅಂತ. ಸರ್ಕಾರದವರು ಸೋಷಿಯಲ್ ಸ್ಟಿಗ್ಮಾನ ಅಳಿಸುತ್ತಾ, ಇದು ಜಾಸ್ತಿ ಮಾಡುತ್ತಾ ಇಂಥವೆಲ್ಲ? ಅಶ್ವಿನ್ ಅವರೇ, ಮಾಡ್ತಾ ಇರೋ ರೀತಿ ಸರಿನಾ ಇದು? ಇಲ್ಲ, ನಾನು ಅದನ್ನೇ ಹೇಳಲಿಕ್ಕೆ ಹೋಗಿದ್ದು. ನೋಡಿ, ಒಂದು ಕಾಲದಲ್ಲಿತ್ತು, ಮಾಧ್ಯಮಗಳು ಎಲ್ಲ ಇಲ್ದಿರೋಂಥ ಕಾಲದಲ್ಲಿ ಏನು ನಡೀತಿತ್ತು, ಏನು ಆಗ್ತಾ ಇತ್ತು ಅನ್ನೋದು ಗೊತ್ತಾಗ್ತಿರ್ಲಿಲ್ಲ. ಎಲ್ಲರೂ ಸರ್, ಈಗ ನಾನು ನಿಮ್ಗೆಲ್ಲರಿಗೂ ಒಂದೊಂದು ಚೀಟಿ ತಂದು ಅಂಟಿಸ್ಬಿಟ್ರೆ ನೀವು ಈ ಜಾತಿ ಅಂತ ತಡ್ಕತ್ತೀರಾ? ಅದೇ ಹೇಳಲಿಕ್ಕೆ ಹೋಗ್ತೀನಿ. ನೋಡಿ, ಕ್ರಮಬದ್ಧವಾಗಿ ಮಾಡದೇ ಇರೋದಕ್ಕೆ ಮತ್ತೆ ಸಿಸ್ಟಮ್ಯಾಟಿಕಲಿ ಏನು ಇವರು ಮಾಡಲಿಕ್ಕೆ ಹೋಗಕ್ಕೆ ಆಗ್ತಿಲ್ಲ, ಅದ್ರ ರೀಚ್ ಆಗಕ್ಕೆ ಆಗ್ತಿಲ್ಲ. ಜನರಿಗೂ ಒಂದು ಎಲ್ಲೊಬ್ಬ ಅಹಿಂದ ನಾಯಕ, ಹಿಂದುಳಿದವರ ಪರವಾಗಿ, ದೀನದಲಿತರ ಪರವಾಗಿ ಇರುವಂಥ ನಾಯಕ CM ಆಗಿದ್ದಾರೆ, ಒಂದು ಒಳ್ಳೆ ರಿಸಲ್ಟ್ ಕೊಡ್ತಾರೆ ನಮ್ಗಳಿಗೂ, ಅಂದ್ರೆ ಹಿಂದುಳಿದ ವರ್ಗದವ್ರಿಗೆ ಅವ್ರ ಪರವಾಗಿ ನಿಲ್ತಾರೆ ಅಂತ ಜನರಲ್ಲೂ ಒಂದು ಆಸೆ ಅಂತ ಇರುತ್ತೆ. ಈ ಒಂದು ಈಗ ಕ್ರಮಬದ್ಧವಾಗಿ ಏನು ಮಾಡ್ಲಿಕ್ಕೆ ಆಗ್ತಿಲ್ಲ. ಇವಾಗ ಜನರಲ್ಲಿ ಏನಾಗುತ್ತೆ, ನಂಬಿಕೆ ಹೋಗುತ್ತೆ. ಸಿದ್ದರಾಮಣ್ಣ ಅವರು ರಾತ್ರೋರಾತ್ರಿ ದೇವರಾಜ ಅರಸ್ ರೀತಿ ಕೆಲಸ ಮಾಡ್ಲಿಕ್ಕಾಗಲ್ಲ. ಸಿದ್ದರಾಮಣ್ಣ ಅವರು ರಾತ್ರೋರಾತ್ರಿ ದೇವೇಗೌಡರು ರೀತಿ ಅವರು ಜನಪರವಾಗಿ ಇರ್ಲಿಕ್ಕಾಗಲ್ಲ. ಏನಕ್ಕೆ ಹೇಳ್ತಿದ್ದೀನಿ ಮೇಡಮ್ ಇದನ್ನ ಅಂದ್ರೆ,
ಆರಂಭದಲ್ಲಿ ನಾನು ಹೇಳಿದೆ, ಸದೃಢ ಅಂದ್ರೆ ಏನು, 3 ಹೊತ್ತು ಊಟ ಮಾಡಿಕೊಂಡು ಗಟ್ಟಿ, Okay. ಅದಲ್ಲ. ಸದೃಢ ಅಂದ್ರೆ ಅವರು ಜನರು ಬುದ್ಧಿವಂತರಿದ್ದಾರೆ. Okay. ಯಾವ ತಪ್ಪು ಯಾವ ಸರಿ ಅನ್ನೋದನ್ನ ತೂಗೋ ಅಂತ ಒಂದು ಶಕ್ತಿ ಇದೆ. ಶಕ್ತಿ ಅವರಲ್ಲಿದೆ. ನಾವು ಕೂತ್ಕೊಂಡು ಇಲ್ಲಿ ಮಾತಾಡ್ಬಿಡ್ತೀವಿ ಅಂತ ಅನ್ನಂಗೆ ಅವ್ರು ಏನು ಇಲ್ಲ ಅಂತಲ್ಲ, ಬುದ್ಧಿವಂತರಿದ್ದಾರೆ. ನೋಡಿ ನಿಮ್ಮ ಮಾಧ್ಯಮದವ್ರು ಹೋದಾಗ ಏನ್ ಕೇಳಿದ್ರು, Okay. ಆ ಮನೆ ನನ್ಗೆ ಗೊತ್ತಿರೋ ಮನೆ, ನೀವ್ ಹೇಳಿ ಜಾತಿ ಯಾವ್ದು ಅಂತ ಹೇಳಿದಾಗ Okay. ನಾಚಿಕೆ ಆಗ್ಬೇಕು. BBMP ಅಧಿಕಾರಿ ಯಾರು ಅದನ್ನ ಕೊಟ್ಟಿದ್ದಾರೆ ಅದಕ್ಕೂ ನಾಚಿಕೆ ಆಗ್ಬೇಕು. Okay. ಈ ಅಧಿಕಾರಿಗಳನ್ನ ಕಂಟ್ರೋಲ್ ಮಾಡ್ತಿದಾರಲ್ಲ ಸಚಿವಾಲಯಗಳು, ಇವ್ರಿಗೆ ಮೊದಲು ನಾಚಿಕೆ ಆಗ್ಬೇಕು. ನಾನು ಅದೇ ಮೇಡಮ್ ಹೇಳ್ತಿರೋದು, Okay. ಇವರು ಹಿಂದ ಅಂತ ಹೇಳ್ಕೊಂಡು ಜನರು ಪರವಾಗಿ ಸರ್ಕಾರ ಇದೀವಿ ಅಂತ ಹೇಳ್ಕೊಂಡು ಈ ಮಟ್ಟಕ್ಕೆ ಇಳಿತಾರೆ ಅಂತ ಅಂದ್ರೆ ಇದಕ್ಕಿಂತ ಉದಾಹರಣೆಗಳನ್ನ ನೀವು ಎಲ್ಲಿ ಮಾಧ್ಯಮದವರು ಹೊರ ಹಾಕ್ಲಿಕ್ಕೆ ಆಗುತ್ತೆ? ನಾನು ಕಾಂಗ್ರೆಸ್ ಅವ್ರು ಕೇಳ್ತೀನಿ, ಕಾಂಗ್ರೆಸ್ ಅವ್ರು ಕೇಳಿದ್ರೆ ಒಂದೇ ಮಾತು ಹೇಳ್ತಾರೆ. ಪ್ರಶ್ನೆ ಕೇಳಬೇಕು. ಈ ಹಣೆಗೆ ಹೋಗಿ ಅಂಟಿಸ್ದಂಗೆ ಮನೆ ಮನೆಗೆ ಹೋಗಿ ನಿಮ್ಮ ಪರಿಶಿಷ್ಟ ಜಾತಿ ಸರ್ವೆಯನ್ನು ಮಾಡಲ್ಲ, ಯಾರೇ ನಿಮ್ ಹೇಳೋರು ಕೇಳೋರಿಲ್ಲದೆ ಕಣ್ಣು ಮನೆಗಳಿಗೆ ಹೋಗಿ ಅಂಟಿಸಿ ಬಂದಿದ್ದಾರಲ್ಲ, ಅದನ್ನ ಈ ರೀತಿ ಮಾಡ್ಬೇಕಾ? ಬೇರೆ ಯಾವುದೇ ರೀತಿ ಇಲ್ವಾ ಇದನ್ನ ಇನ್ನೂ ಸೆನ್ಸಿಟಿವ್ ಆಗಿ ಹ್ಯಾಂಡಲ್ ಮಾಡೋವಂಥದ್ದು? ಅಥವಾ ವೈಜ್ಞಾನಿಕವಾಗಿ ನೀವು ಅಲ್ಲಿ ಎಷ್ಟು ಜನ ಇದ್ದಾರೆ ಅದು ರಿಪೋರ್ಟ್ ತರಿಸ್ಕೊಂಡು ಆಯಾ ಮನೆಗಳಿಗೆ ಹೋಗುವಂಥದ್ದು? ಇಸ್ ದಿಸ್ ದ ವೇ ಟು ಕಂಡಕ್ಟ್ ದಿಸ್? ಆನ್ಸರ್ ಮಾಡ್ಲಾ? 5 ತರ ದಾರಿ ಇದೆ. ಅಲ್ಲ ಸರ್, ಒಂದ್ ನಿಮಿಷ ಮುಗಿಸ್ಬಿಡ್ತೀನಿ, ನಂಗೆ ಅವಕಾಶ ಸಿಕ್ಕಿದೆ. ಅಶ್ವಿನ್ ಅವರ ಒಂದ್ ನಿಮಿಷ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡ್ತೀನಿ, ಅವಕಾಶ ಕೊಡಿ. ಅವಕಾಶ ಕೊಟ್ಟಿದ್ದೆ, ಪ್ರಶ್ನೆ ಕೇಳಿದ್ರೆ ಅಲ್ಲಲ್ಲ, ಪ್ರಶ್ನೆ ಕೇಳಿದ್ರೆ ಅವಕಾಶ ಕೊಡ್ಬೇಕು, ಕೇಳಕ್ ಅವಕಾಶ ಕೊಡ್ಬೇಕು. 4 ಒಂದ್ ನಿಮಿಷ ನೋಡಿ, ಇದು ಸರಿ